ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರೀ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಐಪ್ ಅನ್ನೋ ಬಟನ್ ಒಂದು ಇರುತ್ತೆ, ಅದನ್ನು ಒತ್ತಿ ಸಪೋರ್ಟ್ ಮಾಡ್ಬೋದು ಪಾಯಿಂಟ್ಸ್ ಕೊಟ್ಟು. ಈಗ ನೋಡಿರಿ, ರಾತ್ರಿ ಊಟಕ್ಕೆ ಚಪಾತಿ ಹಿಟ್ಟು ನಾದಿ ನಮ್ಮ ಮನೆಯವರ ಹಿಟ್ಟು ನಾದಿ ಕೊಟ್ಟರು. ನಮ್ಮಿತ್ತ ಆಲೂಗಡ್ಡೆ ಕುದಿಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಕೊಟ್ಲು. ನಾನು ದೀಪ ಹಚ್ಚಿದೆ. ದೀಪ ಹಚ್ಚಿ ಚಾಪ ಕುಡಿದು ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳೋದಿತ್ತು. ಸ್ವಲ್ಪ ಮಾಡ್ಕೊಂಡಿದ್ದೆ ಮಧ್ಯಾಹ್ನ. ಇನ್ನೊಂದು ಸ್ವಲ್ಪ ಇತ್ತು, ಅದೆಷ್ಟು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬರ್ಕೊಳಕತ್ತಿದ್ದೆ. ಅಷ್ಟರೊಳಗೆ ಇವರಿಬ್ಬರು ಅದನ್ನು ಮಾಡಿಕೊಟ್ರು. ಅದನ್ನು ಮಾಡಿ ಈಗ ಆಲೂಗಡ್ಡಿನ ತುರಿದ್ಬಿಟ್ಟೆ, ಸಣ್ಣಗೆ ತುರಿದ್ಬಿಟ್ಟೆ. ಸ್ಮ್ಯಾಶ್ ಮಾಡೋಕ್ಕೆ ಹೋಗಲಿಲ್ಲ. ತುರಿದು ಅದಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಹಾಕಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳಕತ್ತೀನಿ ರೆಡಿ ಮಾಡಿ. ನವ್ಯ, ನಮಿತಾ, ನಮ್ಮ ಅಮೇರಿಕಾದ ಸಬ್ಸ್ಕ್ರೈಬರು ಮೇಡಮರು ಫೋನ್ ಹಚ್ಚಿದ್ರು. ಅವ್ರ ಜೊತೆಗೆ ಮಾತಾಡ್ತಾಯಿದ್ರು, ನವ್ಯನ ಜೊತೆಗೆ, ನಮಿತಾನ ಜೊತೆಗೆ. ನಾನು ಕೂಡ ಮಾತಾಡಿಬಿಟ್ಟು ನವ್ಯಾಗ ಮಾತಾಡ್ಸಕತ್ತಿದ್ರು. ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ ಅವ್ರ ಜೊತೆಗೆ ಮಾತಾಡ್ಕೊತಾನೆ. ನೋಡಿರಿ, ಫೋನ್ ತೊಗೊಂಬಂದ್ಲು. ನವ್ಯಾಗ ತೋರಿಸಿ ನವ್ಯನ ಜೊತೆ ಮಾತಾಡಿದ್ರು ಅವರು. ಹಗಲಿ ಬೆಳಿಗ್ಗೆ ಹಚ್ಚಿರ್ತಾರೆ, ಅವಾಗ ಅವರು ಫೋನ್ ಹಚ್ಚಿದಾಗ ಫ್ರೀ ಇದ್ನಿ ಅಂದ್ರೆ ಫೋನ್ ಹಚ್ಚಿದಾಗ ಭಾಳತನ ಮಾತಾಡ್ತಾರೆ ನವ್ಯನ ಜೊತೆಗೆ. ಇವಾಗ ರಾತ್ರಿ ನಾನು ಕೆಲಸ ಮಾಡ್ತಾಯಿದ್ನಲ್ಲ, ಹಂಗಾಗಿ ಬೇಗ ಮುಗಿಸಿದ್ರು ಮಾತಾಡೋದು. ನೋಡಿರಿ, ದೀಪ ಹಚ್ಚಿದ್ದೀನಿ. ಗುರುವಾರ ಆಗಿತ್ತು, ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ. ಬೆಳಿಗ್ಗೆ ಆದರೆ ಬೆಳಿಗ್ಗೆನೇ ಮಾಡ್ಕೊಂಬಿಡ್ತೀನಿ. ಬೆಳಿಗ್ಗೆ ಆಗಿಲ್ಲ ಅಂದರೆ ಸಾಯಂಕಾಲ ಮಾಡ್ಕೊತೀನಿ. ಯಾವಾಗ ಅನುಕೂಲ ಆಗುತ್ತೋ ಆವಾಗ ಪೂಜೆ ಮಾಡ್ಕೊತೀನಿ. ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ಈ ಬೆಳಿಗ್ಗೆನೇ ಮಾಡಿ ಮುಗಿಸ್ಕೋಬೇಕು ಅನ್ನೋದು. ಯಾಕಂದ್ರೆ ಒಂದೊಂದು ಟೈಮ್ ಆಗುತ್ತೆ, ಒಂದೊಂದು ಟೈಮ್ ಆಗೋಲ್ಲ. ಆದಾಗ ಮಾಡೋದು, ಆಗಲಾರ್ದಾಗ ಎಲ್ಲ ನಿಂದಪ್ಪ ದೇವ್ರೆ ಅಂದ್ಬಿಡೋದು. ಈಗ ನೋಡಿರಿ, ಆಲೂ ಪರೋಟ ಮಾಡ್ತಾಯಿದ್ದೆ. ಪರೋಟ ಅಂತೂ ಸೂಪರಾಗಿ ಬಂದಿತ್ತು. ರೆಸಿಪಿ ಶೇರ್ ಮಾಡ್ಕೊರಿ ಅಂತ ಕೇಳ್ತೀರಿ. ನಾನು ಹಿಟ್ಟು ಚಪಾತಿ ಹೆಂಗೆ ನಾದಿಡ್ತೀವಿ ನೋಡಿರಿ, ಆ ಥರ ಚಪಾತಿ ಹಿಟ್ಟು ನಾದಿಟ್ಟಿದ್ವಿ. ಆಮೇಲೆ ಆಲೂ ಪರೋಟಕ್ಕೆ ಸ್ಟಫಿಗೆ ಆಲೂಗಡ್ಡೆನ ಹಣ್ಣಾಗಿ ಕುದಿಸ್ಕೊಂಡು ಅದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೆ, ಒಂದು ಸ್ವಲ್ಪ ಅಜ್ವಾಯಿನ, ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಹಾಕಿದ್ದೆ. ಇಷ್ಟೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಸ್ಟಫ್ನ ರೆಡಿ ಮಾಡಿ ಚಪಾತಿ ಸ್ವಲ್ಪ ಲಟ್ಟಿಸ್ಕೊಂಡು ಅದನ್ನು ತುಂಬಿ ಲಟ್ಟಿಸ್ಕೊಂಬಿಟ್ರೆ ಪರೋಟ ಚೆನ್ನಾಗಿ ಬರ್ತವೆ. ಒಂದೊಂದು ಸ್ಟಫ್ ಹೊರಗೆ ಬಂದರೂ ಏನು ಪರವಾಗಿಲ್ಲ. ಹೊರಗೆ ಬರುತ್ತಾ ಅಂತೇಳ್ಬಿಟ್ಟು ಟೆನ್ಷನ್ ಮಾಡೋಕ್ಕೂ ಅವಶ್ಯಕತೆ ಇಲ್ಲ. ಹೊರಗೆ ಬಂದರೂ ಏನಾಗಲ್ಲ. ನಮ್ದು ಐತೆ ನೋಡ್ರಿ, ಅದು ಆ ತವಾದೊಳಗೆ ಎಲ್ಲ ನೀಟಾಗಿ ಬೆಂದ್ಬಿಡ್ತೈತಿ. ನೋಡಿರಿ, ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೆ. ತೀರ ದೊಡ್ಡದು ಮಾಡಿದ್ದಿಲ್ಲ, ತೀರ ಚಿಕ್ಕದು ಮಾಡಿದ್ದಿಲ್ಲ, ಮೀಡಿಯಮ್ ಸೈಜಾಗಿ ಮಾಡಿದ್ದೆ. ನಮಿತಾಗಂತೂ ಭಾಳ ಇಷ್ಟ ಆಲೂ ಪರೋಟ. ಆಲೇ ಒಂದು 4-5 ತಿಂಗಳೇ ಆಗಿತ್ತು ಆಲೂ ಪರೋಟ ಮಾಡಿದ್ದಿಲ್ಲ. ಹಾಗಾಗಿ ಇವತ್ತು ಮಾಡಿದ್ರಾಯ್ತು. ಆಕೆನೂ ಕೇಳ್ತಾಯಿದ್ಲು ಆಲೂ ಪರೋಟ ಮಾಡು ಅಂತ ಹೇಳ್ಬಿಟ್ಟು. ಆಲೂ ಪರೋಟ ಎದಕ್ಕೆ ಮಾಡಲ್ಲ ಅಂದರೆ ಹೆವಿ ಆಗಿಬಿಡ್ತೈತಿ. ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ರಾತ್ರಿನೇ ಮಾಡಬೇಕು ಎಷ್ಟೊತ್ತಿದ್ರು. ಹಾಗಾಗಿ ಫ್ರೆಂಡ್ಸ್, ನೋಡಿರಿ, ಇವಾಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸ್ಕೂಲ್ ರಜೆ, ಹಾಗಾಗಿ ನಮಿತಾ ಸ್ಕೂಲಿಗೆ ಹೋಗಿಲ್ಲ. ಆಕೆಗೆ ಸ್ವಲ್ಪ ಆಕೆ ನೋಡಿರಿ, ಒಟ್ಟು ಸುಮ್ಮನೆ ಕುಂದ್ರಂಗಿಲ್ಲ ನೋಡಿರಿ. ಎತ್ತಿ ಕುಂದ್ರಿಸಿರ್ತೀನಿ, ಒಟ್ಟು ನೀಟಾಗಿ ಕುಂದ್ರಲ್ಲ. ಈಗ ಹೆಂಗೆ ಕುಂತಾಳ್ರಿ, ಮುಂದಕ್ಕೆ ಸರಿತಾಳ. ಅದು ಏನೈತಿ ಗಾವಾಗಲ್ಲ ಕುಂದ್ರಕ್ಕೆ. ಹಿಂದೆ ತೆಲ್ಕೊಂಬಿಟ್ರೆ ಅಷ್ಟೇ. ಕಿವಂತ ತೆಗಿತೀನಿ. ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಬೆಳಿಗ್ಗೆ ಮಾಡಕತ್ತೀನಿ ಫ್ರೆಂಡ್ಸ್ ವ್ಲಾಗು. ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಈಕಿದು ಕೆಲಸ ಮುಗಿದು ಈಕಿನೂ ಫ್ರೆಶ್ ಅಪ್ ಮಾಡಿ ಟಿ ವಿ ಹಾಕಿ ಸಾಂಗ್ ಕೇಳ್ಕೊಂತ ಕೂತ್ಕೊಂಡಿದ್ಲು ಈಕೆ. ನಾನು ಅನ್ನಕ್ಕಿಟ್ಟೆ, ಅನ್ನ ಮಾಡಿದ್ದೆ. ಅನ್ನ ಆಗೈತಿ. ಈಗ ಸಾಂಬಾರು ಮಾಡಬೇಕು. ಅಡುಗೆ ಮಾಡಿಬಿಟ್ರಾತು, ಇನ್ನೇನು ನಾಷ್ಟ ಮಾಡ್ಕೊಂಡು ಕುಂದ್ರದು. ರಾತ್ರಿ ಇನ್ನೂ 2-3 ಇದ್ದು ಪರೋಟ ಉಳಿದಿತ್ತು ರಾತ್ರಿದು. ನಮ್ಮ ಮನೆಯವ್ರು ಒಂದು ತಿಂದು ಚಾ ಕುಡಿದು ಹೋಗ್ಯಾರ. ಅವರು ನಮ್ಮನ್ನ ಎಬ್ಸೇ ಇಲ್ಲ. ಮತ್ತು ಇನ್ನೂ 2 ಪರೋಟ ಅದಾವು. ಅನ್ನ ಮಾಡೀನಿ. ಮೊನ್ನೆ ಅಲಸಂದಿ ಕಾಳು ಪಲ್ಯ ಮಾಡಿದ್ನಿ. ಬರುತ್ತೆ ಇರು. ಅಲಸಂದಿ ಕಾಳು ಪಲ್ಯ ಮಾಡಿದ್ನಲ್ಲ, ಅದ್ರದ್ದು ಕಟ್ ಐತಿ.
ಕಟ್ಟು ಸುಮ್ಮನೆ ಚೆಲ್ಲಬಾರ್ದು, ಒಳ್ಳೇದದು ಹೆಲ್ತಿಗೆ ಅಂತ ಹೇಳ್ಬಿಟ್ಟು ಹಂಗೆ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಈಗ ಅದನ್ನು ಒಗ್ಗರಣೆ ಕೊಡಬೇಕು ಸಾಂಬಾರು ಮಾಡೋಕ್ಕೆ. ಎಲ್ಲ ಹೆಚ್ಚಿ ರೆಡಿ ಮಾಡಿರ್ತೀನಿ. ರೊಟ್ಟ ಮಾತಾಡ್ಸೋಕೊಡಲ್ಲ ಫ್ರೆಂಡ್ಸಿಗೆ ಇದು ಹೆದರ್ತಾವಳ. ಏನು ಗೇಟ್ ಸೌಂಡ್ ಆಯ್ತು ಅಂದರೆ ಹೆದರೋದು. ಒಟ್ಟು ಗೇಟ್ ಸೌಂಡನ್ನ ಆಗಬಾರ್ದಕ್ಕೆ. ಅದು ನೋಡಿ ಜೋರಾಗಿ ಸೌಂಡ್ ಬರ್ತೈತಿ ಗೇಟ್. ಇದೊಂಚೂರು ನೈಟಿ ಡೀಪ್ ಜಾಸ್ತಿ ಐತಿ ಮುಂದೆ, ಹಂಗಾಗಿ ಹಾಕ್ಕೊಳಕ್ಕವಲ್ಲ ಅನ್ಸುತ್ತೆ. ಹೊಸಾದ ನೋಡಿದ್ರೆ ಇದು ಒಂಥರ ಬಟ್ಟೆ ಬೇರೆದು. ಮಾತಾಡ್ಸ್ಕೊಡಲ್ಲ, ಪಕ್ಕಕ್ಕೆ ಕುಂದರ್ಸ್ಕೊಂಡು ಮಾತಾಡ್ಬೇಕಂದ್ರೆ ನೋಡ್ರಿ. ಕಟ್ಟು ಇದು ಕಟ್ಟು ಇಷ್ಟಕೊಂಡೈತಿ. ಅದಕ್ಕೆ 2 ದಿನ ಆಯ್ತು ಮಾಡಿಟ್ಟು. ಈಗ ಅದನ್ನ ಒಗ್ಗರಣೆ ಹಾಕಿಟ್ನಿ ಅಂದ್ರೆ ಅನ್ನದ ಜೊತೆ ಚಲೋ ಇರ್ತೈತಿ, ರಸಮ್ ಥರ. ಈಗ ಹೊರಗನೆ ಒಂಚೂರು ವಾತಾವರಣ ತಂಪೈತಿ, ನಮ್ಮ ತಗನು ನೆಗಡಿ ಆಗೈತಲ್ಲ. ರಸಮ್ ಥರ ಮಾಡಿದ್ನಿ ಅಂದ್ರೆ ಅಕ್ಕಿಗೆ ಗಂಟ್ಲ ಒಂದು ಸ್ವಲ್ಪ ಹೆಲ್ತಿಗೆ ಒಳ್ಳೇದು ರಸಮ್ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರ್ರಿ ಇವಾಗ ಅದನ್ನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ, ಈಗ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೆ. ನೀರು ತೊಳೆದಿದ್ನೆಲ್ಲ, ನೀರು ಹೋಗ್ಲಿ ಅಂಥೇಳಿ ಕಾಲೈತಿ ಚಲೋ ಹೊತ್ನಾಗ. ಈಗ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಯಾಕಂದ್ರೆ ಕಟ್ಟು ಸ್ವಲ್ಪ ಐತಿ. ಹಾಗಾಗಿ ಎಣ್ಣೆ ಬಿಸಿ ಆಗ್ಲದು. ಎಣ್ಣೆ ಬಿಸಿ ಆಗೋದ್ರೊಳಗೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿನ ಈ ಥರ ಜಜ್ಕೊಳಕತ್ತೀನಿ. ಕಲ್ಲು ಐತಿ, ಬಟ್ ಇದು ತೊಳೆದಿದ್ದಿತ್ತು, ಹಾಗಾಗಿ ಇದನ್ನ ತೊಗೊಂಡೆ. ಬ್ಯಾಳಿ ಗುಂಡು ಇದ್ರಲ್ಲಿ ಮಾಡ್ಬೋದು ನೋಡ್ರಿ. ಈಗ ಎಣ್ಣೆ ಕಾದೈತೆ ನೋಡೋಣ. ಕಾದೈತಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಹಿಂಗು. ಆಲ್ರೆಡಿ ಚಿಟಪಟ ಅನ್ನಾಗತ್ತವ ಸಾಸಿವೆ ಜೀರಿಗೆ. ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬರಬೇಕು. ಒಂದು ಮೆಣಸಿನ್ಕಾಯಿ, ನೋಡಿರಿ ಬೆಳ್ಳುಳ್ಳಿ ಕಲರ್ ಬರತೈತಿ. ಜಾಸ್ತಿ ಮತ್ತೆ ಕಪ್ಪಾಗಬಾರ್ದು. ಕರಿಬೇವು ಹಾಕ್ಕೊತೀನಿ. 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸಿಡಿತೈತಿ ನೋಡಿ. ಹೌದಾ? ಇವಾಗ ಟೊಮೆಟೊ ಹಾಕ್ಕೊತೀನಿ. ಒಂದೇ ಟೊಮೆಟೊ ತೊಗೊಂಡಿನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತೀನಲ್ಲ, ಘಾಟ್ ಇದು ಫ್ರೈ ಆಗಲಿ. ಅದು ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಆಮೇಲೆ ಉಪ್ಪು ಹಾಕ್ಕೊತೀನಿ ರುಚಿಗೆ ಬೇಕಾದಷ್ಟು. ಈಗ 1 ಸ್ಪೂನ್ ಹಾಕ್ಕೊತೀನಿ. ಮತ್ತು ಆಮೇಲೆ ನೋಡ್ಬಿಟ್ಟು ಹಾಕ್ಕೊತೀನಿ. ಅರಿಶಿನ ಉಪ್ಪು ಹಾಕಿ ಈ ಥರ ಫ್ರೈ ಮಾಡಿದ್ರೆ ಇದಾಗ್ತೈತಿ, ಸಾಫ್ಟ್ ಆಗ್ತದೆ. ಮುಚ್ಚಿಡ್ತೀನಿ, ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಗ ಅಂತ. ಒಲಿ ಸಣ್ಣಗನ ಇಟ್ಟೀನಿ, ಜೋರು ಇಟ್ಟಿಲ್ಲ. ಈಗ ನೋಡೋಣ. ಸ್ವಲ್ಪ ಮೆತ್ತಗಾತ. ಇದಾದ್ಮೇಲೆ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ಕಿವುಚ್ಕೊತೀನಿ. ರಸನ ಚೂರು
ಒಂದು ಅರ್ಧ ನಿಂಬೆ ಹೋಳನ್ನ ಅಷ್ಟು ಹಾಕ್ಕೊಂಡಿನಿ. ಜಾಸ್ತಿ ಹುಳಿ ತಿನ್ನೋಕೆ ಇಷ್ಟ ಆಗಲ್ಲ. ಹುಳಿ ಇಷ್ಟಪಡೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಹುಳಿಗೆ ಬೇಕಾದಷ್ಟು. ಇದೊಂದು ಚೂರು ಕುದಿಬೇಕು. ಈಗ ನೋಡ್ರಿ ಒಂದು ಚೂರು ಕುದಿ ಬಂದಮೇಲೆ ಇದು ಸಾಂಬಾರು ಪುಡಿ ಮನ್ಯಾಗ ಮಾಡಿತ್ತಿದ್ದು ಒಂದು 2ರಿಂದ 2.5 ಸ್ಪೂನ್ ಅಷ್ಟು ಹಾಕ್ಕೊತೀನಿ ನೋಡ್ರಿ. ಇದಕ್ಕೆ ಜೀರಿಗೆ ಕಾಳುಮೆಣಸು ಎಲ್ಲ ಹಾಕಿ ಮಾಡೈತಲ್ಲ, ಹಾಗಾಗಿ ಹಾಕ್ಕೋಬೋದು. ಇವಾಗ ಕಟ್ ಹಾಕ್ಕೊತೀನಿ ನೋಡ್ರಿ. ಕಾಳಿಂದ ತಳದಾಗ ಕುಂತೈತಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ಒಂದು ಕುದಿ ಬರಲದ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಒಂದು ಅರ್ಧ ಗ್ಲಾಸು ರಸಮ್ ಅಂದ್ರೆ ಒಂದು ಸ್ವಲ್ಪ ತೆಳುವಾಗಿದ್ರೆ ಚಂದ ಅದ. ಈಗ ಉಪ್ಪು ಖಾರ ಚೆಕ್ ಮಾಡ್ತೀನಿ. ಗನ ರುಚಿಯಾಗಿರ್ತೈತಿ ಈ ಥರ ಕಾಳಿಂದ ಕಟ್ಟಿನಿಂದ ಮಾಡಿದ್ರೆ ನೋಡ್ರಿ. ಬ್ಯಾಳಿದು ರಸಮ ಇದೇ ಥರ ನಾವು ಮಾಡೋದು. ಹಿಂಗೆ ಮಾಡ್ಕೋಬೋದು ಬ್ಯಾಳಿ ರಸಮ. ರುಚಿ ನೋಡ್ತೀನಿ. ಎಲ್ಲ ಚೆನ್ನಾಗಿ ಬಂದೈತಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ಸಾಗತ್ತೈತಿ. ಫಸ್ಟ್ ಒಂದು ಕುದಿ ಬರಲಿ, ಯಾಕಂದ್ರೆ ಅದು ಉಪ್ಪು ಕಲ್ಲು ಉಪ್ಪು ಹಾಕಿನೆಲ್ಲ ಕರಗತ್ತದು. ಅದು ಕರಗಿದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಹಾಕ್ತೀನಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ಕರಗಿತಂದ್ರೆ ಗೊತ್ತಾಕೈತಿ. ಉಪ್ಪು ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಹುಳಿ ಉಪ್ಪು ಖಾರ ಕರೆಕ್ಟಾಗಿರ್ಬೇಕು ಅಂದ್ರೆ ರುಚಿ. ಒಂದು ಕುದಿ ಬರಲಿ ನೋಡ್ರಿ. ಕುದಿ ಬಂತು. ರಸಮ್ ರೆಡಿ. ಟೇಸ್ಟ್ ನೋಡ್ತೀನಿ ಇನ್ನೊಂದ್ಸಲ. ಚೆನ್ನಾಗಿದ್ದು ಚೆನ್ನಾಗೈತೆ ಅಂತ ಹೇಳ್ತೀನಿ, ಇಲ್ಲಂದ್ರೆ ಇಲ್ಲ. ಎಲ್ಲ ಚಲೋ ಆಗೈತಿ. ಬಾಯಿ ಚಪ್ಪರಿಸೋದು ಅಂತಾರಲ್ಲ ಹಂಗೆ. ಚೂರು ಉಪ್ಪು ಹಾಕ್ತೀನಿ. ಒಂದೇ ಸ್ಪೂನ್ ಹಾಕಿದ್ನಲ್ಲ ಅದಕ್ಕೆ ಮ್ಯಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕೀನಿ. ಸ್ವಲ್ಪ ಹಾಕ್ತೀನಿ ಸಾಕು. ಇನ್ನೊಂದು ಚೂರು ಕುದ್ರೆ ಸಾಕು. ಉಪ್ಪು ಕರಿಬಿಟ್ರೆ ಸಾಕಷ್ಟೆ. ಇಷ್ಟ ನೋಡ್ರಿ ರಸಮ್ ರೆಸಿಪಿ, ಅಲಸಂದೆ ಕಾಳು ರೆಸಿಪಿ. ಅಲಸಂದೆ ಕಾಳು ಕಟ್ಟಿನ ರಸಮ್, ಕಟ್ಟಿನ ಸಾರು ಅಂತೀವಿ ನಾವು. ಈ ಕಡೆ ಎಲ್ಲ ರಸಮ್ ಅಂತಾರೆ. ಈ ಥರ ತೆಳುವಾದ ಸಾಂಬಾರಿಗೆ ರಸಮ್ ಅಂತಾರೆ. ನಾವು ಕಟ್ಟಿನ ಸಾರು ಅಂತಿದ್ವಿ. ಕಟ್ಟಿನ ಸಾರೇ ಇದು. ಘಮ ಘಮ ಅಂತೈತಿ. ಮನೆ ಎಲ್ಲ ಘಮ ಘಮ ಅನ್ನಕತ್ತೈತಿ. ಒಗ್ಗರ್ನಿದು ಫ್ಲೇವರ್ ನೋಡ್ರಿ. ಮೆಣ್ಸಿನ್ಕಾಯಿ ಹಂಗೆ ಟೇಸ್ಟಿಗೆ ಹಾಕಿನಿ ಅವನ್ನ, ಹಸಿ ಮೆಣ್ಸಿನ್ಕಾಯಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಮಳೆಗಾಲದಾಗ ಚಳಿಗಾಲದಾಗ ಸಖತ್ತಾಗಿರ್ತೈತಿ. ಬರ್ರಿ ಈಗ ಊಟ ಮಾಡ್ತೀವಿ ಹಾಕ್ಕೊಂಡು. ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪು ಉಳ್ದೈತಿ, ಅದಿಷ್ಟು ಹಾಕಿಬಿಡ್ತೀನಿ. ಈಗ ಆಫ್ ಮಾಡ್ತೀನಿ ಒಲೆ ನೋಡಿ. ಮಸ್ತ್ ಮಸ್ತ್ ಕೋಲ್ಡ್ ವೆದರ್ ಇದ್ರೆ ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ನನಗೆ.
ಮುದ್ದೆ ಜೊತೆಗೆ ತಿಂದಿಲ್ಲ ಒಂದ್ಸತೇನು. ಅನ್ನದ ಜೊತೆ ಹಾಕ್ತೀನಿ ಈಗ. ಅನ್ನಕ್ಕೆ ಹಾಕಿಡ್ತೀನಿ. ಸ್ವಲ್ಪ ಆರಕ್ಕೆ ಇದು ಪರೋಟ ಅದಾವಲ್ಲ ನೀವು ಸ್ವಲ್ಪ ಬಿಸಿ ಮಾಡ್ಬೇಕಮ್ಮ. ಎರಡೂ ಬಿಸಿ ಬಿಸಿ ಇಂಥದ ತಿನ್ಬೇಕು ಅನ್ಸುತ್ತಲ್ವ ಫ್ರೆಂಡ್ಸ್ ಇವಾಗ ಚಳಿಗಾಲದಾಗ. ನೋಡ್ರಿ ಬರ್ರಿ ನೀವು ತಿನ್ನನ್ರಿ. ಪರೋಟ ಬಿಸಿ ಮಾಡ್ತೀನಿ ಒಂದು ಸ್ವಲ್ಪ. ಇದು ಒಂಚೂರು ಟೈಮ್ ತೊಗೊತೈತಿ ಬಿಸಿ ಹಾಕಿ, ಯಾಕಂದ್ರೆ ದಪ್ಪ ಐತೆ ನೋಡ್ರಿ. ಇದು ಕ್ಯಾಸ್ಟ್ ಐರನ್ನ ಅಥವಾ ಐರನ್ ಅಂತ ಕೇಳಿದ್ರು ಒಬ್ರು ಮೆಸೇಜಲ್ಲಿ ರಿಪ್ಲೈ ಮಾಡೀನಿ. ಇದು ಕ್ಯಾಸ್ಟ್ ಐರನ್. ಇದು ಯಾರಿಗಾದರೂ ಈ ಥರದ್ದು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ ಇದ್ರದ್ದು ಲಿಂಕು. ಆಮೇಲೆ ನಮ್ಮ ಮನೇಲಿ ಏನೇನು ಮತ್ತು ಇದು ಚಾಪಿಂಗ್ ಬೋರ್ಡ್ ಕೂಡ ಕೇಳಿದ್ರು, ಸ್ಟೇನ್ಲೆಸ್ ಸ್ಟೀಲ್ದು. ಅದ್ರದ್ದು ಲಿಂಕ್ ಕೊಟ್ಟಿನಿ, ಬಟ್ ಬೈ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಇದ್ರದ್ದು ಕುಕ್ಕರ್ದು ಅದ್ರದ್ದು ಎಲ್ಲ ಲಿಂಕ್ ಮಾಡಿರ್ತೀನಿ. ನಿಮಗೇನಾದರೂ ಬೇಕಂತಂದ್ರೆ ಬೈ ಮಾಡ್ಕೊರಿ. ನಾನು ಟ್ಯಾಗ್ ಮಾಡಿರೋಂಥ ಲಿಂಕ್ಸಿಂದ ನೀವು ಬೈ ಮಾಡಿದ್ರೆ ಅದರಿಂದ ಒಂದು ಸ್ವಲ್ಪ ನನಗೆ ಚೂರು ಭಾಳಿಲ್ಲ, ಚೂರು ಕಮಿಷನ್ ಸಿಗುತ್ತೆ ಅಷ್ಟೇ, ಭಾಳಿಲ್ಲ. ಜಾಸ್ತಿ ದೊಡ್ಡ ಪ್ರಾಡಕ್ಟಿಗೆ ಜಾಸ್ತಿ ಕಮಿಷನ್ ಸಿಗುತ್ತೆ. ಬಟ್ ಇವು ಸಣ್ಣ ಪುಟ್ಟ ಅಲ್ವಾ, ಒಂದು 10 ರೂಪಾಯಿ 20 ರೂಪಾಯಿ ಕಮಿಷನ್ ಸಿಗ್ತೈತೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಎಲ್ಲರೂ ಲಿಂಕ್ ಕೊಡ್ತಾರೆ ಕಮಿಷನ್ ಸಿಗೋದ್ರಿಂದ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವಾಗೆಲ್ಲ ಒಂದು ಟ್ರೆಂಡ್ ನಡೆದ್ಬಿಟ್ಟೈತಿ. ಏನಪ್ಪ ಅಂದ್ರೆ ಡ್ರೆಸ್ ತೊಗೊಳೋದು, ಅದನ್ನು ಅವರು ವೇರ್ ಮಾಡಿ ತೋರಿಸ್ತಾರೆ, ಅದ್ರದ್ದು ಲಿಂಕ್ ಕೇಳ್ತಾರೆ ಇಷ್ಟಪಟ್ಟವರು. ಅದನ್ನು ಲಿಂಕನ್ನು ಅವ್ರು ಟ್ಯಾಗ್ ಮಾಡ್ತಾರೆ, ಬೈ ಮಾಡ್ತಾರಲ್ಲ ಅವ್ರಿಗೂ ಬೈ ಮಾಡಿರೋ ಒಂದು ಖುಷಿ ಇರ್ತೈತಿ ಡ್ರೆಸ್ಗಳನ್ನ. ಆಮೇಲೆ ನಾನು ಇಂಥವ್ರು ನೋಡಿ ತೊಗೊಂಡೆ ಅನ್ನೋದೊಂದು ಖುಷಿ ಇರ್ತೈತಿ. ಆಮೇಲೆ ಸೆಲ್ಲರ್ಗೂ ಕೂಡ ಲಾಭ ಆಗುತ್ತೆ. ಆಮೇಲೆ ಈಗ ನಮ್ಮಂಥವ್ರು ಯೂಟ್ಯೂಬರ್ ಲಿಂಕ್ ಕೊಡ್ತಾರಲ್ಲ ಅವ್ರಿಗೂ ಕೂಡ ಕಮಿಷನ್ ಬರುತ್ತೆ. ಮೂರಕ್ಕೂ ಒಂದು ಕಮಿಷನ್, ಇವ್ರಿಗೆ ಕಮಿಷನ್ ಸಿಗುತ್ತೆ, ಯೂಟ್ಯೂಬರ್ಗಳಿಗೆ ತೊಗೊಂಡವ್ರಿಗೆ ಖುಷಿ ಇರುತ್ತೆ. ಇನ್ನು ಸೆಲ್ಲರ್ಗೆ ನಮ್ದೊಂದು ಪ್ರಾಡಕ್ಟ್ ಸೆಲ್ ಆಯಿತು ಅನ್ನೋದೊಂದು ಖುಷಿ ಇರ್ತೈತಿ. ಹಂಗೆ ಒಬ್ರದಿಂದ ಒಬ್ರಿಗೆ ಲಿಂಕ್ ಇರ್ತೈತಿ. ಇದು ಮಾರ್ಕೆಟ್ ಯೂಟ್ಯೂಬಿಂದ. ಪರೋಟ 2 ಉಳಿದವು, ಒಂದು 4 ತಿಂತೀನಿ ನಾವೇ 1 ತಿಂತೀವಿ, ನಮ್ಮಿದ್ದಾಗ 1 ಕೊಡ್ತೀನಿ. ಪ್ಲೇಟ್ ತೊಗೊತೀನಿ ಅದಕ್ಕಾಗಿ. ರಾತ್ರಿ ಹಾಗೆ ಮುಚ್ಚಿಟ್ಟಿದ್ರೆ ಇದು ಆಗ್ತಿದ್ವು, ಅದಕ್ಕೆ ನಾನು ಈ ಥರ ಬಟ್ಟೆ, ಇದಕ್ಕೆ ಎಲ್ಲ ಕ್ಲಾತ್ ಅಂತಾರೆ, ಮೈಕ್ರೋ ಫೈಬರ್ ಕ್ಲಾತ್ ಅಂತಾರೆ ನೋಡ್ರಿ, ಅದು ಥರದ್ದಿದೆ. ಇದರಲ್ಲಿ ಮುಚ್ಚಿ ಕಡಾಯಿ ಒಳಗಿಟ್ಟಿದ್ದೆ, ಮುಚ್ಚಿ ಏನೂ ಹುಳ ಪಳನೂ ಹೆದ್ದಾಡೋದಿಲ್ಲ, ಮೆತ್ತಾಗಿರ್ತಾವೆ, ಸಾಫ್ಟಾಗಿರ್ತಾವೆ ಅಂತ ಹೇಳ್ಬಿಟ್ಟು. ನಾವು ಇದನ್ನು ತಿನ್ನೋರಿಗಿನ ಅನ್ನ ಸಾರನ್ನು ಸ್ವಲ್ಪ ತಣ್ಣಗಾಗುತ್ತೆ, ತೀರಾ ತಣ್ಣಗಾಗುತ್ತೆ, ಇಷ್ಟ ಆಗಲ್ಲ ತಿನ್ನೋಕೆ. ಚೂರು ನಾವೇ ಸುಮ್ಮನೆ ನಿಂತ ಹೋಗಿ ಈಗ ನಾನು ನೀರು ಕುಡಿದು ಆಕೆಗೆ ಕುಡಿಸಿದ್ರು, ಅರ್ಧ ಗ್ಲಾಸ್ ನೀರು ಕುಡಿದ್ರು. ಸುಮ್ಮನೆ ನಿಂದಿರ್ತಾಳೆ, ಏನು ಬೇಕಂದ್ರೆ ಕೇಳಂಗಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಬಾದಾಮಿ ಕಾಳು ಒಂದೊಂದ್ಸಲ ನೆನೆ ಹಾಕ್ತೀನಿ, ಒಂದೊಂದ್ಸಲ ನೆನೆನೇ ಹಾಕಲ್ಲ, ನೆನಪಾಗಲ್ಲ. ರಾತ್ರಿ ಯಾಕೆ ನೆನಪಾಗಲ್ಲ ಅಂದ್ರೆ ಆರಾಮಾಗಿ ಮಕ್ಕಳು ಅವ್ರ ಪಾಡಿಗೆ ಅವರು ಉಂಡು ಮಕ್ಕೊಂಡ ಮಕ್ಳಿದ್ರೆ ಅಡುಗೆ ಮನೆಗೆ ಬಂದು ಎಲ್ಲನೂ ನೀಟಾಗಿ ಅಡುಗೆ ಮನೆಗೆ ಕ್ಲೀನ್ ಮಾಡ್ತೀನಿ. ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಹಂಗೆ ಬಿಟ್ಟು ಹೋಗಂಗಿಲ್ಲ, ಎಲ್ಲ ಕ್ಲೀನ್ ಮಾಡ್ತೀನಿ. ಬಟ್ ಪಾತ್ರೆ ತೊಳೆಯೋಕ್ಕಾಗಂಗಿಲ್ಲ, ಈ ಥರದ್ದು ನೆನೆ ಹಾಕೋದು ಆ ಥರದ್ದು ನೆನಪಾಗಲ್ಲ. ಯಾಕಂದ್ರೆ ನಮ್ಮ ನಾವೇನು ಟೆನ್ಷನ್, ಊಟ ಮಾಡಿದ ತಕ್ಷಣ ಒಂಥರ ಕಿರಿಕಿರಿ ಮಾಡೋಕೆ ನಿಂತ್ಬಿಡ್ತಾಳೆ. ಆಕೆ ಹೋಗಿ ಮನಗಿಸಿ ನಾನು ಪಕ್ಕಕ್ಕೆ ಮಕ್ಕೊಂಡ್ರೆ ಅಷ್ಟೇ ಮಕ್ಕೊಳೋದು, ಇಲ್ಲ ಮಕ್ಕೊಳಲ್ಲ ಆಕೆ. ಅದಕ್ಕೆ ಅದು ಒಂದು ನಮಗೆ ಪ್ರಾಬ್ಲಮ್.
ಊಟ ಮಾಡಿಸಿ ತಕ್ಷಣ ಚಿಕ್ಕ ಪಾಪುಗಳನ್ನ ತೊಗೊಂಡೋಗಿ ಮನಗಿಸ್ತಾರೆ ನೋಡ್ರಿ, ಹಂಗೆ ಮನಗಿಸ್ಬೇಕು ನಾನು. ಇಲ್ಲ ಮಕ್ಕೊಳೋದೇ ಇಲ್ಲ, ಆಕಿ ಪಾಡಿಗೆ ಹಾಕಿ 2 ಬಾದಾಮಿ ಕಾಳು ತಿಂತೀನಿ. ಇನ್ನೂ ಖಾಲಿ ಬಟ್ಟೆ ಐತಲ್ಲ, ನೆನಪಾದಾಗ ಅಷ್ಟೇ. ಮಸ್ತಾಗಿದ್ದು, ರುಚಿ ಅಂತ ಅಷ್ಟು ಚೆನ್ನಾಗಿದ್ದು. ರಾತ್ರಿ ನಾನು ನಾವೇ ಇಬ್ಬರು ಸೇರಿ 3 ತಿಂದ್ವಿ. ನಾ 2:30 ಮೇಲೆ ತಿಂದೆ, ಯಾಕಂದ್ರೆ ಸ್ವಲ್ಪ ನನ್ನ ಕುಟುಂಬ ಸ್ವಲ್ಪ ತಿಂದ್ಲು. ಮುಂಚೆ ತಿಂದಿದ್ಲು ಒಂದು ಪರೋಟನ ಅವ್ರ ಅಪ್ಪನ ಜೊತೆಗೆ. ನೀನ ಅಂತ ಕೂತ ಓಕೆ, ಅದನ್ನ ಬಿಸಿ ಮಾಡಿ ತಿನ್ನೋಕೆ ರೆಡಿ ಮಾಡ್ತೀನಿ. ಈಗ ನೋಡ್ರಿ ಚಾಪೆ ಹಾಕಕತ್ತೀನಿ, ಯಾಕಂದ್ರೆ ನೆಲ ಕೋಲ್ಡ್ ಇರ್ತೈತಿ. ಹಂಗಾಗಿ ಕೋಲ್ಡ್ ಇದ್ದಾಗ ಚಾಪೆ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಸೋಫಾ ಐತಿ, ಸೋಫಾದ ಮ್ಯಾಗ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬಟ್ ನಮ್ಮ ನವ್ಯಾಗ ಕಂಫರ್ಟೇಬಲ್ ಆಗಲ್ಲ ಮೇಲ್ಗಡೆ ಕುಂದರ್ಸಿ ತಿನ್ಸಕ್ಕೆ. ಹಂಗಾಗಿ ಆಕಿನ ಚಾಪೆ ಹಾಕಿ ತೆಳಗೆ ಕುತ್ಕೊಂಡು ಆರಾಮಾಗಿ ಆಕಿ ಎಷ್ಟೊತ್ತನಕ ಕುತ್ಕೊಂಡ್ರೂ ಕೂಡ ತಿನ್ನಿಸ್ಬೋದು. ಅದು ಸೋಫಾದ ಮ್ಯಾಗ ಕುಂದರ್ಸಿದ್ರೆ ಏನಾಗುತ್ತೆ, ಎತ್ತಿ ಹಿಂದಕ್ಕೆ ಕುಂದರ್ಸಿರ್ತೀನಿ, ಒಂದೇ ಸೆಕೆಂಡ್ ಒಳಗೆ ಮುಂದಕ್ಕೆ ಜರ್ಕೊಂಬಿಟ್ಲು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕುಂದಿರ್ತಾಳೆ ಜರ್ಕೊಂಡು. ಆಮೇಲೆ ಮುಂದಕ್ಕೆ ಎದ್ದು ಕುಂದ್ರಕ್ಕೆ ಹೋಗ್ಕೊಳ್ರಿ, ಅವಾಗ ಕಂಫರ್ಟೇಬಲ್ ಆಗಲ್ಲ, ಹಿಂದಕ್ಕೆ ಧಕ್ ಅಂತ ಬಿದ್ದು ಬಿಡ್ತಾಳೆ ಸೋಫಾದ ಹಿಂದೆ. ಹಂಗಾಗಿ ನಾನು ಜಾಸ್ತಿ ಸೋಫಾದ ಮ್ಯಾಗ ಕುಂದರ್ಸಂಗಿಲ್ಲ, ಮನಗಿಸ್ತೀನಿ. ಮನಗಿಸಿದ್ರೆ ಒಂದು ಅರ್ಧ ಗಂಟೆ ಮಲ್ಕೊತಾಳೆ. ಅದಾದಮೇಲೆ ಒದ್ದಾಡಕ್ಕೆ ನಿಂತ್ಬಿಡ್ತಾಳೆ. ಮತ್ತು ಅದ್ರ ಮ್ಯಾಗಿಂತ್ರ ಬಿದ್ದರೆ ಏನು ಮಾಡೋದ ಅಂತೇಳ್ಬಿಟ್ಟು ಮತ್ತೆ ಎಬ್ಬಿಸಿ ಕುಂದರ್ಸಿಬಿಡ್ತೀನಿ. ಜಾಸ್ತಿ ನಿಂದಿರ್ತಾಳೆ ಆಕಿ, ಕಿಟಕಿ ಒಳಗೆ ನೋಡ್ಕೊಂತ ನಿಂದ್ರದು ಜಾಸ್ತಿ. ಆಕಿ ನಿಂತು ಕಾಲು ನೋವು ಬರ್ತಾವೆ ಅಂತೇಳ್ಬಿಟ್ಟು ನಾನು ಜಾಸ್ತಿ ನಿಂದ್ರಸಕ್ಕೆ ಹೋಗಲ್ಲ. ಆದಷ್ಟು ತೆಳಗೆ ಕುಂದ್ರಸಕ್ಕೆ ಪ್ರಯತ್ನ ಮಾಡ್ತೀನಿ. ಸೋಫಾದ ಮ್ಯಾಗ ಒಂದು ಸ್ವಲ್ಪ ಕುಂದ್ರಿಸ್ತೀನಿ, ತೆಳಗೆ ಕುಂದ್ರಿಸ್ತೀನಿ, ಸೋಫಾದ ಮ್ಯಾಗ ಅಡ್ಡ ಹಾಕ್ತೀನಿ. ಆಮೇಲೆ ಮಕ್ಕೊಂಡ್ಲಂದ್ರೆ ಮಧ್ಯಾಹ್ನ 1 ತಾಸು ಮಕ್ಕೊಂಡಿರ್ತಾಳೆ. ಇವತ್ತು ನಮಿತ ಸ್ಕೂಲ್ ರಜೆ ಇತ್ತು ನೋಡ್ರಿ, ಬೆಳಿಗ್ಗೆನೂ ಲೇಟಾಗಿ ಎದ್ದಿದ್ಲು. ಇನ್ನು ಮಧ್ಯಾಹ್ನ ಮಕ್ಕೊಳಲ್ಲೈಕೆ ಅಂತ ನಾನು ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಇದು ಏನೋ ಮಾಡ್ತಾಯಿದ್ದೆ, ಕೆಲಸನ ಮಾಡ್ತಾ ಇರಬೇಕಾದ್ರೆ ಒಂಥರ ಸುಮ್ಮನೆ ಕೂತ್ಕೊಂಡಿದ್ಲು. ಮತ್ತು ನಮಿತ ಮನಗಿಸ್ ಹೋಗಿ ಮಮ್ಮಿ ಅಂತ ಹೇಳ್ಬಿಟ್ಲು. ಹೋಗಿ ಮನಗಿಸಕ್ಕೆ ಹೋದೆ, ಆಕೆ ಏನು ಮಕ್ಕೊಲೇ ಇಲ್ಲ, ನಿದ್ದಿತ್ತು ಬಟ್ ಮಲಗಲಿಲ್ಲ ಆಕೆ. ಅವ್ರ ತಂಗಿ ಅವ್ರ ಅಪ್ಪ ಇಬ್ಬರು ಮನೆಯಾಗಿದ್ದರು ಅಂದರೆ ಬರೀ ಅವ್ರ ಕಡೆನೇ ಇರ್ತೈತಿ ಲಕ್ಷ್ಯ, ಮಲಗೋದೇ ಇಲ್ಲ. ಅದೇ ಮನೇಲಿ ಯಾರೂ ಇಲ್ಲ ಅಂದ್ರೆ ಮಲ್ಕೊಂಡ್ಬಿಡ್ತಾಳೆ ಆರಾಮಾಗಿ. ಈಗ ನೋಡ್ರಿ ಆಕೆಗೆ ಕುಂದರ್ಸಿದೆ ಚಾಪೆ ಹಾಕಿ, ನಾವೇ ಕುಂದರ್ಸ್ಬೇಕು, ನಾವೇ ಎಬ್ಬಿಸ್ಬೇಕು. ಎಷ್ಟೊತ್ತನಾದ್ರೂ ತೆಳಗೆ ಕುಂದಿರ್ತಾಳೆ, ಎಷ್ಟೊತ್ತನಾದ್ರೂ ನಿಂದಿರ್ತಾಳೆ. ಬಟ್ ಆಕೆ ಆಗಲೇ ಕುಂದ್ರಕ್ಕೆ ಪ್ರಯತ್ನ ಮಾಡಲ್ಲ, ಆಕೆಯಾಗೆ ಎದ್ದು ನಿಂದ್ರಕ್ಕೆ ಪ್ರಯತ್ನ ಮಾಡಲ್ಲ. ಏನು ಮಾಡ್ತೀರಿ, ಹಿಂಗೆ ಒಂದೊಂದು ಮಕ್ಳಿಗೆ ಒಂದೊಂದು ಥರ ಪ್ರಾಬ್ಲಮ್ ನೋಡ್ರಿ. ಕೆಲವೊಂದು ಮಕ್ಕಳು ಎದ್ದು ಓಡಾಡ್ತಿರ್ತಾವೆ, ಚೆನ್ನಾಗಿರ್ತಾರೆ. ಕೆಲವೊಂದು ಮಕ್ಕಳು ಅಂತೂ ಹಾಸಿಗೆನೇ ಹಿಡ್ದಿರ್ತಾರೆ. ಬಟ್ ನಮ್ಮ ನವ್ಯ ಇತ್ಲಾಗ ಹಾಸಿಗೆನೂ ಹಿಡ್ದಿಲ್ಲ, ಇತ್ಲಾಗ ಇದೂ ಇಲ್ಲ. ಒಟ್ಟು ಆ ಥರ ಅದಾಳೆ ನಮ್ಮ ನವ್ಯ. ನೋಡ್ರಿ ನವ್ಯಂದು ಊಟ ಆಯಿತು, ನಂದು ಊಟ ಆಯಿತು. ನಮಿತಾ ಇಲ್ಲೇ ತಂದೆ ಒಂದು ಸ್ವಲ್ಪ ಸಾಂಬಾರು ಹಾಕಿಕೊಡೋನೆ, ಇಲ್ಲೇ ತಂದಿಡ್ತೀನಿ ಇರು ಅಂತಂದು ಇಲ್ಲೇ ತೊಗೊಂಬಂದ್ಲು. ಅನ್ನ ಸಾರು ಪರೋಟ ತಿಂದ್ವಿ ಒಂದೊಂದು. ನಮಿತಾನು ತಿನ್ನತ್ತಾಳ. ಹೆಂಗಾಗಿತ್ತವ? ವಾ ಎಲ್ಲ ಕರೆಕ್ಟಾಗೈತಿ. ಸಾಂಬಾರು ಅನ್ನಕ್ಕೆ ಉಪ್ಪನ ಹಾಕಿಲ್ಲ, ಮತ್ತು ನೋಡ್ರಿ ಮ್ಯಾಗ ಉಪ್ಪು ಹಾಕ್ಕೊಂಡು ತಿಂದ್ವಿ. ವಾ ಹೌದು, ಅನ್ನಕ್ಕೆ ಉಪ್ಪು ಹಾಕಲ್ಲ, ಅದು ಹೆಂಗೆ ತಿಂತಾರೇನು? ಬಾ ಹೌದು, ಸೈಡಿಗೆ ಉಪ್ಪು ಕೊಟ್ಟಿರ್ತಾರ ನೋಡ್ರಿ. ಹಿಡಿ, ಇಷ್ಟ ಉಳ್ದೈತಿ ನೋಡ್ರಿ. ಕಟ್ಟು ಭಾಳ ಇದ್ದಿತ್ತಂದ್ರೆ ಭಾಳ ಹಾಕಿತ್ತು. ಕುಡಿ, ಚೆನ್ನಾಗಿರ್ತೈತಿ. ಜಡ್ಡು ಬಂದಾಗಿಂತ ಬೆಸ್ಟ್. ವಾ ನಾನು ಆ್ಯಕ್ಚುಲಿ ಇವತ್ತು ಹುಳ್ಳಿಕಾಳು ಸಾಂಬಾರು ಮಾಡ್ಬೇಕಂತಿದ್ದೆ, ಮಸಾಲೆ ರುಬ್ಬಿ ಹುಳ್ಳಿಕಾಳು ಆಲೂಗಡ್ಡೆ ಹಾಕಿ. ಬಟ್ ಇದು ಮತ್ತು ಹಂಗೆ ಕುಂದಿರ್ತೈತಿ, ಕಾಳಿದ್ರೆ ಏನೂ ಆಗಲ್ಲ ಫ್ರಿಜ್ನಾಗ ಇಟ್ರೆ. ಇದು 2 ದಿನ ಆಗೈತಿ ಕಟ್ಟು, ಅದಕ್ಕೆ ಮಾಡಿಬಿಟ್ರಾತು ಅಂಥೇಳಿ. ನಿನಗೂ ನೆಗಡಿ ಆದಿತ್ತಲ್ಲ, ಬಾಯಿಗೆ ರುಚಿ ಬರುತ್ತೆ ಅಂಥೇಳಿ ಮಾಡಿದೆ. ಚಲೋ ಆಗೈತೆ. ವಾ ತಿಂದ್ಲು. ಹೌದಾ? ಅನ್ನ ಬೇಕನ್ವ? ತೊಗೊಂಡೋಲೆ ಸಾಂಬಾರು ತೊಗೊಂಡೋಲೆ. ಮತ್ತಕ್ಕಿ ಕಾಲ್ಗಿಲ್ ಬಡಿಸಿ ಚೆಲ್ಲಿಲ್ಲ ಅಂದ್ರೆ ಅಷ್ಟೆ.
ಇನ್ನೊಂದು ಸ್ವಲ್ಪ ಉಳಿತು, ಭಾಳ ಉಳಿದಿಲ್ಲ ರಾತ್ರಿಗೆ. ಇವಾಗ ಅಲ್ಲಿ ಟೈಮ್ ಭಾಳ ಆಯ್ತು, 12 ಗಂಟೆ ಆಗೈತಿ. ಇವಾಗ ನಮ್ಮದು ಊಟ ನಾಷ್ಟ ಎಲ್ಲ ಲೇಟ್ ಆಯ್ತು. ಲೇಟಾಗಿ ಎದ್ವಿ, ಎಲ್ಲ ಲೇಟ್. ಒಂಚೂರು ಚಹಾ ಐತಿ, ಬಿಸಿ ಮಾಡ್ಕೊಂಡು ಕುಡಿತೀನಿ. ಉಪ್ಪಿಂದು ತಗೋಲ್ಲ, ಬಿಸಿನೀರು ಕಾಸ್ಕೊಂಡು ಆಳಕ್ಕಿ. ಏಯ್ ಯಾಕೆ ಯಪ್ಪ, ನಿನ್ನೆ 10 ಗಂಟೆ ಆಗೈತಿ, ಇದ್ದಕ್ಕಿದ್ದಂಗೆ ಕಿರ್ಚಿ ಹಾಳಾಗಿ ನಿಂತ್ಬಿಟ್ಲು. ಪರೋಟ ಮಾಡೋದು ಬಿಟ್ಟು ಕರ್ಕೊಂಡೋಗಿ ರಮಿಸಿ ನಾನು ನೋಡೇ ಆಳಕತ್ತಿದ್ಲು. ನಾನು ತಿನ್ನಿಸ್ಲಿಲ್ಲ ಅಂತ ಅಳ್ತಾ ಇದ್ಲು, ಏನು ಗೊತ್ತಿಲ್ಲ, ಏನು ನೋವಾತು ಏನು ಕಿರೀಚಿ ಆಳಾಕತ್ತಿದ್ಲು. 10 ಗಂಟೆ ಆಗೈತಿ, ಜನರು ನೋಡಿದ್ರೆ ಎಲ್ಲರೂ ಮಕ್ಕೊನೋ ಟೈಮು. ಏನವ ಹಿಂಗೆ ಹತ್ಕೊಂತ ಕುಂದಿರ್ತಾ ಅಂದ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಮಾಡಕ್ಕೆ ಹೋದೆ. ಹಾಂ, ಹರ ಹರ ಶಂಭೋ ಸಾಂಗ್ ಹಾಕಿದ್ವಿ, ಸುಮ್ಮನೆ ಆದ್ಲು. ಮತ್ತು ಕಿಟಕಿಯಾಗ ನಿಂದಿರಿಸಿ ಇನ್ನೊಂದು ಆಡಿದ್ದು ಮಾಡೋದು ಮಾಡಿದೆ. ಹಿಂಗೆ ನನಗೆ ಒಂಥರ ಹೊಟ್ಟೆ ರುಮ್ ಅಂದ್ಬಿಡ್ತೈತಿ. ಈಗ ಹಾಳಾಕೆ ನಿಂತಲು ಅಂದ್ರೆ ಬೇಜಾರಾಗ್ಬಿಡ್ತೈತಿ. ನಾವೇನೋ ನಮಗೆ ರೂಢಿ ಆಗೈತಿ, ಅಡ್ಜಸ್ಟ್ ಮಾಡ್ಕೊತೀವಿ. ಜನರಿಗೆ ಏನಾಗೈತಿ ಅಂತ ಮತ್ತೆ ಇದನ್ನು ಮಾಡ್ತಾರೆ. ಹಾಂ 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 ಹೌದು ನೋಡ್ರಿ. ಈಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಲಾಗ್ ಎಂಡ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆ ದೀಪ ಹಚ್ಚಿ ದೀಪ ಎಲ್ಲ ಮುಗೀತು. ಪೂಜೆ ನೋಡ್ಬೋದು, ಪೂಜೆ ಗೀಜೆ ಎಲ್ಲ ಮುಗೀತು. ಚಹಾ ಕಾಸಿನಿ, ಚಹಾ ಕುಡಿಯೋಕೆ ಬ್ರೆಡ್ಡು ಚಹಾ ತೊಗೊಂಬಂದು ಇಲ್ಲಿ ಇಟ್ಟಿನಿ. ನೋಡ್ರಿ, ಹೊರಗೆ ರಂಗೋಲಿ ಪೂಜೆ ಎಲ್ಲ ಆಯಿತು. ಬರ್ರಿ. ಹಾಂ, ನಮ್ಮಿತ ಒಳಗೆ ಅದಾಳ, ಆಕೆ ಚಹಾ ಕುಡಿಯೋಂಗಿಲ್ಲ. ಯಾಕಂದ್ರೆ ಇಬ್ಬರು ಒಂದು ಸ್ವಲ್ಪ ಮ್ಯಾಗಿ ತಿಂದರು ಸಾಯಂಕಾಲ ಒಂದು 5 ಗಂಟೆ ಸುಮಾರು, 4:15 5 ಗಂಟೆ ಸುಮಾರು. ನಾನು ಇನ್ನೂ ಏನೂ ತಿಂದಿಲ್ಲ. ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ತಿಂದಿವಿ ನೋಡ್ರಿ. ಪರೋಟ ಒಂದು ಮತ್ತು ಅನ್ನ ಸಾರು ಉಂಡ್ವಲ್ಲ, ಅದೇ ಉಂಡಿದ್ದ. ಇನ್ನೂ ಏನೂ ತಿಂದಿಲ್ಲ. ಒಂದು ಹಣ್ಣು ತಿಂದೀನಿ. ಮಧ್ಯಾಹ್ನ ಒಂದು ಆರೆಂಜ್ ಇತ್ತು, ಆರೆಂಜ್ ಹಣ್ಣು ತಿಂದೆ. ಹಂಗೆ ಕೆಲಸ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ವಿ. ಈಗ ಎಲ್ಲ ಮುಗೀತು. ಇವತ್ತಿನ ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.